ಬೆಂಗಳೂರು ಮೆಟ್ರೋಗೂ ನನಗೂ ಅದು ಯಾವ ರೀತಿಯ ಸಂಬಂಧ ಅಂದರೆ ನಾನು ಹಿಂದಿರುಗಿ ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ. ಮತ್ತೆ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ದಿವಸ ನನಗೊಂದು ಕರೆ ಬಂತು. ಈಗ ಖಂಡಿತ ಒಂದು 10 ವರ್ಷದ ಹಿಂದೆನೇ ಆಗಿರ್ಬೋದು, 10-12 ವರ್ಷದ ಹಿಂದೆ. ನಿಮ್ಮ ಒಂದು ವಾಯ್ಸ್ ಬೇಕು. ಯಾವುದಕ್ಕೆ? ಮೆಟ್ರೋಗೆ. ಆಮೇಲೆ ಏನು ಇದು ಅಂತ ಹೇಳಿದಾಗ ನಿಮ್ದು ಒಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ. ನಿಜ ಹೇಳ್ಬೇಕಂದ್ರೆ ವಾಯ್ಸ್ ಸ್ಯಾಂಪಲ್ ಎಲ್ಲ ಕೊಡಬೇಕು ಆ ಥರ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಇಂಗ್ಲಿಷ್ ಪತ್ರಿಕೆ ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳಿಸಿದ್ದೀನಿ ಅದನ್ನು. ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಅಂದರೆ ಅಲ್ಲಿ ಒಂದು ಚೆನ್ನೈನಲ್ಲಿ ಆಗ ಇದೆಲ್ಲ ನಿರ್ಧಾರ ತಗೊಂಡಿದ್ದಂತೆ, ಅಲ್ಲಿ ಅವರು ಈ ವಾಯ್ಸ್ ಇರಲಿ ಅಂತ ನನ್ನ ವಾಯ್ಸ್ನ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ನನಗೊಂದು ಮೇಲ್ ಕಳಿಸಿದ್ರು, ಈ ಥರ ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ, ಈ ಥರ ನೀವು ಒಂದು ಕಾಂಟ್ರಾಕ್ಟಿಗೆ ಸೈನ್ ಹಾಕಬೇಕು. ಖುಷಿ ಆಯ್ತು ಸಹಜವಾಗಿ. ಆಮೇಲೆ ಅಲ್ಲಿಗೆ ಹೋದೆ, ಮತ್ತೆ ನೋಡಿದ್ರೆ ದೊಡ್ಡ ಸ್ಕ್ರಿಪ್ಟು. ಅಲ್ಲಿ ನಮ್ಮ ಬಡಾವಣೆಗಳ ಹೆಸರೆಲ್ಲ ಇದೆ, ಜಯನಗರ್, ಏನೋ ಈಗ ಏನೇನು ಬರುತ್ತೆ, ಬಾಗಿಲನ್ನು ತೆರೆದು, ಇದೆಲ್ಲ ಹೆಂಗೆ, ಇದೆಲ್ಲ ಯಾಕೆ? ಆಮೇಲೆ ನಾನು ಅವ್ರಿಗೆ ಕೇಳಿದೆ, ನನಗೆ ಐಡಿಯಾ ಇಲ್ಲ ಇದು ಹೆಂಗೆ ಬರುತ್ತೆ. ಅವಾಗ ಅವ್ರು ಹೇಳಿದ್ರು, ಎಲ್ಲೋ ಮೆಟ್ರೋ ಸ್ಟೇಷನ್ ಇದ್ರೆ ಬಾಗಿಲು ತೆರೆಯುತ್ತೆ, ದ ಡೋರ್ಸ್ ವಿಲ್ ಓಪನ್, ನಾವು ಯು ನೀಡ್ ಟು ಬಿ ಕೇರ್ಫುಲ್, ಇದೆಲ್ಲ ಹೇಳ್ತಾ ಹೋಗ್ಬೇಕು. ದಟ್ಸ್ ವೈ ವಿ ಆರ್ ರೆಕಾರ್ಡಿಂಗ್. ಅದಾಯ್ತು. ಅದಾದ್ಮೇಲೆ ಅಷ್ಟೇ, ರೆಕಾರ್ಡಿಂಗ್ ಮುಗಿತು ಎಲ್ಲ. ಆಮೇಲೆ ಥ್ಯಾಂಕ್ಸ್ ಅಂತ ಅವ್ರು ಮೇಲ್ ಕಳಿಸಿದ್ರು. ಆಮೇಲೆ ಏನು ಮೆಟ್ರೋ ಗಿಟ್ರ ಏನೂ ಶುರುವಾಗಿರ್ಲಿಲ್ಲ. ಆಮೇಲೆ ನೋಡಿದ್ರೆ ಒಂದು ಫೈನ್ ಡೇ ಅಂತಾರಲ್ಲ, ಹಾಗೆ ಮೆಟ್ರೋ ಶುರುವಾಗುತ್ತೆ ಬೈಯಪ್ಪನಹಳ್ಳಿಯಿಂದ MG ರೋಡ್. ಅದು ಫಸ್ಟ್ ಇದಾಗಿದೆ. ಖುಷಿ ಏನಂದ್ರೆ ನನ್ನ ವಾಯ್ಸ್ ಬರುತ್ತೆ ಇಲ್ಲಿ ಈ ಥರದ್ದು ಅಂತ. ಮತ್ತೆ ಅಂದ್ರೆ ಇನ್ನೂ ಒಂದೇನಂದ್ರೆ, ಇಷ್ಟ ಆದ್ರೂ ನಾನು ಮೆಟ್ರೋನಲ್ಲಿ ಹೋಗಿರ್ಲಿಲ್ಲ. ಆಮೇಲೆ ನಾನು ಹೌದು ಅಂದ್ಬಿಟ್ಟು ಒಂದು ಕುತೂಹಲ ಆಯ್ತು, ಹೆಂಗೆ ಕೇಳುತ್ತೆ ನನ್ನ ಧ್ವನಿ ಅಂತ. ಒಂದು ದೀಪಾವಳಿ ದಿವಸ, ಇವತ್ತು ಮೆಟ್ರೋಲ್ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲ ಇದು ಮಾಡಿ MG ರೋಡ್ ತನಕ ಹೋಗಿ, ಬನಶಂಕರಿಯಿಂದ MG ರೋಡ್ ತನಕ ಹೋಗಿ, MG ರೋಡಿಂದ ಬೈಯಪ್ಪನಹಳ್ಳಿ ಮೆಟ್ರೋ ಪ್ರಯಾಣ ಹೆಂಗಿರುತ್ತೆ ಮತ್ತೆ ನನ್ನ ಧ್ವನಿ ಹೆಂಗೆ ಕೇಳುತ್ತೆ ಅಂತಾನೆ ಹೋದ್ವಿ. ತುಂಬಾ ಖುಷಿ ಆಯ್ತು, ತುಂಬಾ ಹೆಮ್ಮೆ ಅನಿಸ್ತು. ಇವತ್ತಂತೂ ಹೆಂಗಾಗಿದೆ ಅಂದ್ರೆ, ಕಾರ್ ಬೇಕಾ, ಮೆಟ್ರೋನಲ್ಲಿ ಹೊಟ್ಟೋಗೋಣ ಅನ್ನೋ ಮಟ್ಟಕ್ಕೆ ಎಲ್ಲರೂ ಮಾತಾಡ್ತಾರೆ. ನಾನು ಅದನ್ನ ಮಾಡ್ತಾ ಇದ್ದೀನಿ ಸುಮಾರು ಸತಿ. ಸೊ ಇಂಥ ಮೆಟ್ರೋ ಜೊತೆ ನಾನು ಧ್ವನಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬಾ ಖುಷಿ.